ಇನ್ನು ಚಿಕ್ಕಮಗಳೂರಿನಲ್ಲಿ ಮನೆ ಮೇಲೆ ಬೃಹತ್ ಮರ ಬಿದ್ದಿದೆ. ರಾತ್ರಿ 2 ಗಂಟೆಗೆ ಬಿದ್ದಂತ ಮರ. ಇದರಿಂದಾಗಿ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಮನೆಯಲ್ಲಿ ಮಲಗಿದ್ದಾಗಲೇ ಮರ ಬಿದ್ದಿದ್ರಿಂದ ಗಂಭೀರ ಗಾಯ ಆಗಿದೆ ಅವರಿಗೆ. ಸುನಂದಾ ಅಂತ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಭಾರೀ ಬಿರುಗಾಳಿ ಇದೆ. ಮಳೆಗೆ ಮನೆ ಮೇಲೆ ಮರ ಬಿದ್ದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಬೃಹದಾಕಾರದ ಮರ ಮನೆ ಮೇಲೆ ಬಿದ್ದಿದೆ. ಕಾಫಿ ಎಸ್ಟೇಟ್ ಮ್ಯಾನೇಜರ್ ವಿರುದ್ಧವಾಗಿ ಇದೀಗ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರಿ 2 ಗಂಟೆಗೆ ಮರ ಬಿದ್ದಿದೆ, ಆದ್ರೂ ಯಾರೂ ಬಂದಿಲ್ಲ, ರೈಟರ್ಗಳು ಮ್ಯಾನೇಜರ್ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಘಟನೆ ನಡೆದಿರೋದು ಬಾಳೂರು ಎಸ್ಟೇಟ್ ನಲ್ಲಿ, ಮೂಡಿಗೆರೆ ತಾಲೂಕಿನ ಬಾಳೂರು ಎಸ್ಟೇಟ್ ನಲ್ಲಿ ಈ ಅವಘಡ ಸಂಭವಿಸಿರೋದು. ಮ್ಯಾನೇಜರ್ ನಿರ್ಲಕ್ಷ್ಯ ತೋರಿದರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ತರ ಆಗಿದೆ ಮನೆ ಎಲ್ಲ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಇನ್ನು ಈ ಬಾಳೂರು ಎಸ್ಟೇಟ್ ಅಲ್ಲಿ ರೈಟರ್ಗಳಿದ್ದಾರೆ, ಮ್ಯಾನೇಜರ್ಗಳಿದಾರಂತೆ, ಯಾರು ಬಂದಿಲ್ಲ, ನೋಡಿಲ್ಲ. ರಾತ್ರಿ 2 ಗಂಟೆಗೆ ಮರ ಬಿದ್ದಿರೋದು. ಇನ್ನು ಬಂದು ಒಂದು ಹಾಸ್ಪಿಟ್ಲಿಗೆ ಇದು ಸಮೇತ ಮಾಡಿಲ್ಲ. ಆಯ್ತಾ, ಇಲ್ಲಿ ಏನೇನು ಇಲ್ಲ, ಎಲ್ಲ ಪುಡಿಯಾಗಿ ಧ್ವಂಸ ಆಗಿ ಹೋಗಿದೆ ಮನೆ. ನೋಡಿ, ಇದು ಈ ಕಡೆ ರೂಮು, ಇದು ಈ ತರ ಆಗಿದೆ. ಇಲ್ಲಿ ಇದ್ದಿಟ್ಟಿರೋದು ಇದೆಲ್ಲ, ಇಲ್ಲಿ ನೋಡಿ, ಇದೆಲ್ಲ ಪೂರ ಪುಡಿ ಪುಡಿಯಾಗಿ ಎಲ್ಲ ಇದಾಗೋಗಿದೆ. ಕೇಳಿದ್ರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ. ಈ ಜಾಗದಲ್ಲಿ ಮಲಗಿದ್ರು. ಆಯ್ತಾ, ತುಂಬಾ ಏಟಾಗಿದೆ ಎಲ್ಲ. ಈ ತರದ್ದು ಇದಿದೆ ನಮ್ಮ ಎಸ್ಟೇಟ್ ಅಲ್ಲಿ, ಬಾಳೂರು ಎಸ್ಟೇಟ್. ಇದು ನೋಡಿ ಸರ್, ಈ ತರ ಆಗಿದೆ ಮನೆ ಎಲ್ಲ.